ಎಲ್ಲ ವಿದ್ಯಾರ್ಥಿಗಳಿಗೆ ಬೆಳಗಿನ ನಮಸ್ಕಾರಗಳು. ನನ್ನ ಹೆಸರು ರವಿ ಎಂಬಿ, ದೈಹಿಕ ಶಿಕ್ಷಣ ಶಿಕ್ಷಕರು, ಶ್ರೀ ತರಳಬಾಳ ಸಿದ್ದೇಶ್ವರ ಪ್ರೌಢಶಾಲೆ ಕೂದಲಹಾಡಿ. ಆಯ್ತಾ? ಇಂದಿನ ಪಾಠ ಬಾಸ್ಕೆಟ್ ಬಾಲ್. ಯಾವ ಪಾಠ? ಬಾಸ್ಕೆಟ್ ಬಾಲ್ ಅಲ್ವಾ? ಈ ಬಾಸ್ಕೆಟ್ ಬಾಲ್ ಬಗ್ಗೆ ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಳ್ತಾ ಹೋಗ್ಬಾರ್ದಂತೆ. ಅಧ್ಯಾಯ 4 ನೋಟ್ಸ್ ಮಾಡ್ಕೊಳ್ಳಿ ಸ್ವಲ್ಪ. ದೈಹಿಕ ಶಿಕ್ಷಣ ಪ್ರಾಯೋಗಿಕ ಯಾವ ವಿಭಾಗ? ಪ್ರಾಯೋಗಿಕ ವಿಭಾಗ ಅಲ್ವಾ? ಬಾಸ್ಕೆಟ್ ಬಾಲ್. ಬಾಸ್ಕೆಟ್ ಬಾಲ್ ಅಧ್ಯಾಯ 4. ಆಗ್ಬೋದು ಬರ್ಕಟ್ಟಲ್ಲ. ಬಾಸ್ಕೆಟ್ ಬಾಲ್ ಅಂದ್ರೆ ಏನು, ಇದ್ರ ಬಗ್ಗೆ ನಾವು ಪರಿಚಯ ಮಾಡ್ಕೊಂಡು ಆಮೇಲೆ ನಮ್ಗೆ ಕೌಶಲ್ಯಕ್ಕೆ ಹೋಗ್ತಾರೆ. ಆಗ್ಬೋದಾ? ಈ ಬಾಸ್ಕೆಟ್ ಬಾಲ್ ಅಂತಕ್ಕದ್ದು ನಮ್ಮ ದೇಶದ ಕ್ರೀಡೆ ಅಲ್ಲ ಅಲ್ವಾ? ಹಾಗಾದ್ರೆ ಯಾವ ದೇಶದ ಕ್ರೀಡೆ? ಅಮೇರಿಕ ದೇಶದ ಕ್ರೀಡೆ ಅಲ್ವಾ? ಅಮೇರಿಕದಿಂದ ವಲಸೆ ಬಂದಂತ ಒಂದು ಕ್ರೀಡೆ ಅದೇ ಬಾಸ್ಕೆಟ್ ಬಾಲ್. ಬಾಸ್ಕೆಟ್ ಅಂದ್ರೆ ಬುಟ್ಟಿ. ಆ ಬುಟ್ಟಿ ಒಳಗೆ ಚೆಂಡನ್ನ ಹಾಕಿ ಆಟವನ್ನ ಆಡುವುದು ಕಡೆ ಬಾಸ್ಕೆಟ್ ಬಾಲ್ ಎಂದರೆ ಅಂತ ಕ್ವಶನ್ ಮಾಡ್ಕೊಂಡು ಅಲ್ವಾ? ಆಯ್ತಾ? ಬಾಸ್ಕೆಟ್ ಬಾಲ್ ಆಟ ಎಂದರೇನು ಅಥವಾ ಬಾಸ್ಕೆಟ್ ಬಾಲ್ ಎಂದರೆ ಕ್ಲಿಯರ್ ಮಾಡ್ತಾರೆ ಅಲ್ವಾ? ಬಾಸ್ಕೆಟ್ ಅಂದ್ರೆ ಬುಟ್ಟಿ. ಆ ಬುಟ್ಟಿ ಒಳಗೆ ಕಿತ್ತಾಡ ಆಕಾರದ ಒಂದು ಚೆಂಡು ಇರುತ್ತೆ. ಆ ಚೆಂಡನ್ನ ತೆಗೆದುಕೊಂಡು ಹೋಗಿ ಆ ಬುಟ್ಟಿಯಲ್ಲಿ ಹಾಕಿ ಆಟವನ್ನ ಆಡುವುದಕ್ಕೆ ನಾವು ಬಾಸ್ಕೆಟ್ ಬಾಲ್ ಏನಂತ ಕರಿತೇವೆ? ಬಾಸ್ಕೆಟ್ ಬಾಲ್. ಬಾಸ್ಕೆಟ್ ಅಂದ್ರೆ ಅರ್ಥ ಆಯ್ತಾ? ಮುಂಕುಮ. ಹಾಗಾದ್ರೆ ಇದು ಯಾವ ದೇಶದ ಕ್ರೀಡೆ ಬಾಸ್ಕೆಟ್ ಬಾಲ್? ಅಮೇರಿಕ ದೇಶದ ಕ್ರೀಡೆ. ಕ್ಲಿಯರ್ ಗೊತ್ತಾಯ್ತು? ಮುಂದ್ಕೋಗೋಣ. ಹಾಗಾದ್ರೆ ಸ್ವಲ್ಪ ಇತಿಹಾಸ ನೋಡ್ಕೊಂಡು ಮುಂದ್ಕೋಗ್ಬಿಡೋಣ ಇದನ್ನ ಅಲ್ವಾ? ಇಲ್ಲಿ YMC ತರಬೇತಿಯನ್ನ ನೀಡ್ತಾರೆ ನಾವು ಶಾಲೆಯ ಶಿಕ್ಷಣ ಶಿಕ್ಷಕರು. YMC ಅಂದ್ರೆ ಏನಪ್ಪಾ? ಅದ್ರ ಅರ್ಥ ಹೇಳ್ಬಿಡ್ತಾನೆ ನಿಮಗೆ. YMCA ಆಯ್ತಾ? ಯೂತ್ ಮೆನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತ ಕರೀತಾರೆ. ಆಗ್ಬೋದಾ? ಇಲ್ಲಿನ ಶಾಲೆಯ ಶಿಕ್ಷಕರಾದಂತ ಯಾರಪ್ಪ ಅವರು? ಡಾಕ್ಟರ್ ಜೇಮ್ಸ್ ನೈಸ್ಮಿತ್. ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಆಟವನ್ನ ಕಂಡುಹಿಡಿತಾರೆ. ಇದಕ್ಕೊಂದು ರೂಪರೇಷೆಯನ್ನ ಕೊಡ್ತಾರೆ. ಒಂದು ಸರಿಯಾದ ರೀತಿಯಲ್ಲಿ ಆಡ್ತಾ ಇರಲಿಲ್ಲ. ಅದಕ್ಕೆ ಒಂದು ಹಣ್ಣಿನ ಪೀಚ್ ಹಣ್ಣು ಅಂತ ಕರೀತಾರೆ. ಪೀಚ್ ಹಣ್ಣು, ಆ ಹಣ್ಣನ್ನ ಬಳಸಿ ಏನ್ ಮಾಡಿದ್ರು ಆಟ ಆಡ್ತಿದ್ರು. ಅದಕ್ಕೆ ಒಂದು ನಿರ್ದಿಷ್ಟ ರೂಪರೇಷೆಗಳ ನಿಯಮಗಳು ಯಾವ್ದು ಇರಲಿಲ್ಲ. ಅದಕ್ಕೆ ಏನ್ ಮಾಡಿದ್ರಪ್ಪ ಇವರು ಅಂದ್ರೆ ಒಂದು ನಿರ್ದಿಷ್ಟ ನಿಯಮಗಳು, ಆಧುನಿಕ ನಿಯಮಗಳು, ಯಾವ ರೀತಿಯಾಗಿ ಆಡ್ಬೇಕು ಅಲ್ವಾ? ಇದರ ರೂಪರೇಷೆ ಹೆಂಗಿರ್ಬೇಕು ಅಂತಂದ್ರೆ ಸ್ಪಷ್ಟ ಚಿತ್ರಣವನ್ನ ಕೊಟ್ಟಂತ ವ್ಯಕ್ತಿ ಡಾಕ್ಟರ್ ಜೇಮ್ಸ್ ನೈಸ್ಮಿತ್. ಕ್ಲಿಯರ್? ನಂತರ ಡಾಕ್ಟರ್ ಲೂಥರ್ ಜ್ಯೂರಿಚ್ ನಿರ್ದೇಶನಕ್ಕೆ ಪ್ರತಿಯಾಗಿ ಈ ಕ್ರೀಡೆಯನ್ನು ಜ್ಯೂರಿಚ್ ಸಹ ಏನ್ ಮಾಡಿದ್ರು ಅಂದ್ರೆ ಅವರ ಸಹಚರರು ಇವರಿಗೆ ಸಹಾಯ ಮಾಡಿದ್ರು. ಸಹಾಯ ಮಾಡಿ ಏನ್ ಮಾಡಿದ್ರು ಈ ಕ್ರೀಡೆಯನ್ನ, ಯಾವ ಕ್ರೀಡೆ? ಬಾಸ್ಕೆಟ್ ಬಾಲ್ ಕ್ರೀಡೆಯನ್ನ ಏನ್ ಮಾಡಿದ್ರು? ರೂಪಿಸಿದರು. ಏನಪ್ಪ ಇದು? ದೈಹಿಕ ಕ್ಷಮತೆಯನ್ನ ಕಾಪಾಡುವುದು. ಇದನ್ನ ಯಾಕೆ ಆಡ್ಬೋದು? ಇದರಿಂದ ನಮ್ಗೆ ಏನು ಉಪಯೋಗ ಅಂತ ನೀವು ಕೇಳಿದ್ರೆ ದೈಹಿಕ ಕ್ಷಮತೆ. ದೈಹಿಕ ಕ್ಷಮತೆ ಅಲ್ವಾ? ಈಗ ವ್ಯಕ್ತಿ ಯಾವುದಾದರೂ ಒಂದು ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುವುದರಿಂದ ಏನಾಗ್ತಾವಪ್ಪ? ಅವನ ಸ್ನಾಯುಗಳು ಬಲವಿತಗೊಳ್ತವೆ. ಅವನ ದೈಹಿಕವಾಗಿ ಬೆಳವಣಿಗೆ ಆಗ್ತಾನೆ. ದೈಹಿಕವಾಗಿ ಮಾನಸಿಕವಾಗಿ ಸ್ನಾಯುಗಳು ಇರ್ತಾವಪ್ಪ. ಮೊನ್ನೆ ಎಷ್ಟು ನೋಡಿ ಎಷ್ಟು ಆಗಿಬಿಡ್ತಾನೆ ಅಂತ ಮಾತಾಡ್ತಾರೆ ಅಲ್ವಾ? ಅದರ ಅರ್ಥ ಏನಪ್ಪಾ ಅಂದ್ರೆ
ಮಕ್ಕಳು ಯಾವ್ದೋ ಒಂದು ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುವುದರಿಂದ ಏನಾಗ್ತದಪ್ಪ ಅಂದ್ರೆ ಆ ಮಕ್ಕಳ ಬೆಳವಣಿಗೆ ಅಂತಕ್ಕಂಥ ಏನಾಗ್ತಾ ಹೋಗ್ತಂದ್ರೆ ವಿಕಾಸ ಆಗುತ್ತೆ. ಏನಾಗುತ್ತೆ? ಸ್ನಾಯುಗಳೆಲ್ಲ ದಷ್ಟುಷ್ಟವಾಗ್ತವೆ ಅಲ್ವಾ. ಅವನ ಬೆಳವಣಿಗೆ ಸಹ ಉತ್ತಮಗೊಳ್ತಾ ಹೋಗುತ್ತೆ. ಆಗ್ಬೋದು. ಇದರಿಂದ ಇಷ್ಟೆಲ್ಲ ಲಾಭ ಇದೆ. ಆಟ ಆಡೋದ್ರೆ ಎಷ್ಟೆಲ್ಲ ಲಾಭ ಇದೆ, ಇಷ್ಟೆಲ್ಲ ಲಾಭ ಇದೆ. ಆಗ್ಬೋದಾ? ಅಲ್ಲಿ ಕಷ್ಟ ಸಹಿಷ್ಣುತೆ ಬರುತ್ತೆ, ಆ ಕಷ್ಟ ಸಹಿಷ್ಣುತೆ ಸಹಿಸ್ಕೋಬೇಕು. ಆ ಸಹಿಸ್ಕೊಂಡ ಆ ಆಟವನ್ನ ಆಡ್ಬೇಕಾಗತ್ತೆ. ದೂರದ ಮೇಲೆ ಓಟ ಓಡಿಸ್ತವೆ. ಏನಪ್ಪಾ ಅಂತಂದ್ರೆ ಒಂದು 1,000 ಮೀಟರ್ ಓಟ ಓಡ್ತಾವ ಅಂದ್ರೆ ಸ್ವಲ್ಪ ದೈಹಿಕ ಕ್ಷಮತೆ ಬೇಕು ಅವನಿಗೆ ಅಲ್ವಾ. ಆ ಓಡ್ತಾ 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 ವ್ಯಕ್ತಿ ಸುಸ್ತಾದ್ರೆ ಅದನ್ನ ಆ ಕಷ್ಟ ಆಗುತ್ತೆ ಅವನಿಗೆ. ಆ ಕಷ್ಟವನ್ನ ಸಹಿಸ್ಕೊಳ್ತಾನೆ ಅಲ್ವಾ. ಕಷ್ಟವನ್ನ ಸಹಿಸ್ಕೊಂಡು ಆ ದೂರವನ್ನ ಕ್ರಮಿಸ್ತಾನೆ, ಗುರಿಯನ್ನ ಮಾಡ್ತಾನೆ. ಆಗ್ಬೋದು. ಮುಂದ್ಕೋಗೋಣ. ಪೀಚ್ ಹಣ್ಣು. ಎಂತ ಹಣ್ಣು? ಹಣ್ಣಿನ ಬುಟ್ಟಿಯನ್ನ ತಳಾಯಿ ಸಮೇತವಾಗಿ ಮೊಳೆ ಹೊಡೆದು ಕೂಡಿಸಿ ಏನ್ ಮಾಡಿದ್ರೆ ಆಟವನ್ನ ಆಡ್ತಾ ಇದ್ರು. ನಂತರ ಇದೇನಾಯ್ತಂದ್ರೆ ರೂಪಾಂತರ ಆಗ್ತಾ ಏನಾದ್ರು ಒಂದು ಆವಿಷ್ಕಾರಗಳು ಒಂದು ಹೊಸ ರೂಪವನ್ನ ಪಡ್ಕೊಳ್ತಾ ಹೋಯ್ತು. ಅಲ್ವಾ. ನಂತರ NBA ಅಂತ ಕರೀತಾರೆ. ಏನಪ್ಪಾ NBA ಅಂತ ನೀವು ಕೇಳಿದ್ರೆ ಕಡೆ ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ NBA ವಿಸ್ತರಿಸಿ ಅಂತ ಕೊಟ್ಟು ಅದಕ್ಕೆ ನೀವು ಏನ್ ಬರೀಬೇಕಪ್ಪ? NBA ಅಂತಂದ್ರೆ ಬರ್ಕಂದ್ರೆ ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್. ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಆಯ್ತಾ. NBA ವಿಸ್ತರಿಸಿ ಅಂತ ಕೊಟ್ಟರೆ ಈ ತರ ಬರ್ತವೆ. ಆಗ್ಬೋದಾ? ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅಲ್ವಾ. ಹಾಗಾದ್ರೆ ಇಷ್ಟೆಲ್ಲ ಪ್ರಸಿದ್ಧಿಯನ್ನ ಪಡ್ಕಂತಲ್ಲ ಈ ಆಟ. ಯಾವ ಆಟ? ಇದನ್ನ ಒಲಿಂಪಿಕ್ ಯಾವಾಗ ಸೇರಿಸಿದ್ರು ಅಲ್ವಾ. ಒಲಿಂಪಿಕ್ ಕ್ರೀಡಾಕೂಟಕ್ಕೆ ಯಾವಾಗ ಸೇರಿಸಿದ್ರು ಅಂತ ನೋಡೋಣ ಅಲ್ವಾ. ಒಲಿಂಪಿಕ್ ಅಂದ್ರೆ ಏನು? ಎಲ್ಲಾ ದೇಶಗಳ ಮಧ್ಯೆ ನಡೀತಕ್ಕಂತ ಒಂದು ಕ್ರೀಡೆಯೇ ಒಲಿಂಪಿಕ್ ಅಂತ ಕರೀತೇವೆ ಅಲ್ವಾ. ಹಲವಾರು ದೇಶಗಳಲ್ಲಿ ಏನಾಗ್ತವೆ? ಹಲವಾರು ದೇಶಗಳು ಭಾಗವಹಿಸುತ್ತವೆ ಅಲ್ವಾ. ಹಾಗಾದ್ರೆ ಆ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ಈ ಆಟ ಯಾವ ಆಟ? ಯಾವಾಗ ಸೇರ್ಪಡೆಗೊಂಡಿತ್ತು ಅಂತ ನೋಡೋಣ ಅಲ್ವಾ. ಬರ್ಕಡ್ರಿ. 1936ರಲ್ಲಿ ಬರ್ಲಿನ್ ಅಂತ 1936ನೇ ಇಸ್ವಿ ಸೇರ್ತಿದ್ರು. ಎಷ್ಟು ಸೇರ್ತು ಬಾಸ್ಕೆಟ್ಬಾಲ್? 1934ರಲ್ಲಿ ಸೇರ್ಪಡೆ ಆಯ್ತು. ಯಾವ ಒಲಿಂಪಿಕ್ ನಡೀತು ಆ ಸಂದರ್ಭದಲ್ಲಿ ಅಂತ ನೀವು ಕೇಳಿದ್ರೆ ಬರ್ಲಿನ್ ಒಲಿಂಪಿಕ್ ಅಂತ ಕರೀತೀವಿ. ಈ ಬರ್ಲಿನ್ ನಂತರ ಎಲ್ಲಿ ಬರುತ್ತಪ್ಪ ನೀವು ಅಂತ ಕೇಳಿದ್ರೆ ಜರ್ಮನಿಯಲ್ಲಿ ಬರುತ್ತೆ. ಹೇಳ್ತಾನೆ ಅಲ್ವಾ. ಬಾಸ್ಕೆಟ್ ಬಾಲ್ ಅನ್ನು ಯಾವ ಒಲಿಂಪಿಕ್ ನಲ್ಲಿ ಒಲಿಂಪಿಕ್ ಸೇರ್ಪಡೆಗೊಳಿಸಲಾಯಿತು ಅಂತ ಬರ್ಕೊಂಡು ಕ್ವಶನ್ ಮಾಡ್ತಿದ್ರಿ ಅಲ್ವಾ. ಕ್ವಶನ್ ಮಾಡ್ತಿದ್ರಿ ಯಾವ ಒಲಿಂಪಿಕ್ ಅಪ್ಪ? 1936ರಲ್ಲಿ ಹೇಳ್ಬಿಟ್ಟಪ್ಪ ಅಂದ್ರೆ ಬರ್ಲಿನ್ ಎಂಬ ಸ್ಥಳ, ಜರ್ಮನಿಯಲ್ಲಿ ಬರ್ತಕ್ಕಂಥ ಬರ್ಲಿನ್ ಒಂದು ಸ್ಥಳ. ಆ ಸ್ಥಳದಲ್ಲಿ ಈ ಒಲಿಂಪಿಕ್ ಕ್ರೀಡಾಕೂಟ ಅಂತ ನಡೀತು. ಆ ಕ್ರೀಡಾಕೂಟದಲ್ಲಿ ಈ ಬಾಸ್ಕೆಟ್ ಬಾಲ್ ಆಟವನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಸೇರ್ಪಡೆಗೊಳಿಸಲಾಯಿತು. ಈ ಆಟವನ್ನ ಸೇರ್ಪಡೆಗೊಳಿಸಲಾಯಿತು ಅಲ್ವಾ. ಹಾಗಾದ್ರೆ ಅಂಕಣದ ಪರಿಚಯನ ನೋಡ್ಬಿಡೋಣ. ಅಂಕಣದ ಪರಿಚಯ ಹೇಗಿರುತ್ತಪ್ಪ ಅಂದ್ರೆ ಉದ್ದ ಮತ್ತು ಅಗಲ ನೋಡೋಣ. 28 ಮೀಟರ್ ಉದ್ದ ಇರುತ್ತೆ, 15 ಮೀಟರ್ ಅಗಲ ಇರುತ್ತೆ. 28 × 15 ಅಂತ ಕರೀತೇವೆ ನಾವು ಮೀಟರ್. ಮೀಟರ್ ಬಗ್ಗೆ ಹೇಳಿದೆ ನಿಮ್ಗೆ. 1 ಮೀಟರ್ ಇಸ್ ಈಕ್ವಲ್ ಟು ಮಾತಾಡ್ರಿ 1 ಮೀಟರ್ ಇಸ್ ಈಕ್ವಲ್ ಟು 3.25 3 ಕಾಲಡಿ. ಅರ್ಥ ಆಯ್ತಾ? ನೋಡ್ಕೋಬೇಕು. ಆಗ್ಬೋದಾ? ಆಯ್ತಾ? ಈ ಒಂದು ಅಂಕಣದಲ್ಲಿ ಈ ಆಟವನ್ನ ಆಡ್ತಾರೆ. ಯಾವ ಆಟವನ್ನ ಆಡ್ತಾರೆ? ಬಾಸ್ಕೆಟ್ ಬಾಲ್ ಆಟವನ್ನ ಆಡ್ತಾರೆ.
ಆಡ್ತಾರೆ. ಇದನ್ನ ಒಳಾಂಗಣ ಕ್ರೀಡೆಯಾಗಿ ಆಡ್ತಾರೆ, ಹೊರಾಂಗಣ ಕ್ರೀಡೆಯಾಗಿ ಸಹ ಆಡ್ತಾರೆ. ಹಾಗಾದ್ರೆ ಈ ಬಾಸ್ಕೆಟ್ ಬಾಲ್ ಆಟದ ಅಂಕಣದ ಬಾಸ್ಕೆಟ್ ಬಾಲ್ ಆಟದ ಅಂಕಣವು ಯಾವ ಆಕಾರವನ್ನು ಹೊಂದಿರುತ್ತದೆ? ಆಯತಾಕಾರ. ಯಾವ ಆಕಾರದಲ್ಲಿ ಇರುತ್ತಿದೆ? ಆಯತಾಕಾರದಲ್ಲಿ ಇರುತ್ತೆ. ಕ್ಲಿಯರ್? ಚೆಂಡನ್ನು ತಕ್ಕದ್ದು ಆಯ್ತಾ? ಚೆಂಡು ಗೋಲಾಕಾರವಾಗಿರುತ್ತೆ. ಅರ್ಥ ಆಯ್ತಾ? ಚೆಂಡೆ ಆಗಿರುತ್ತೆ ನೋಡಿದ್ರಲ್ಲ ಸೂರ್ಯನ ಹೆಂಗ ರೌಂಡ್ ಆಗಿರುತ್ತಲ್ಲ ಆ ರೀತಿಯಾಗಿರುತ್ತೆ. ಇದನ್ನ ಚರ್ಮ ಅಥವಾ ರಬ್ಬರ್ ನಿಂದ ಮಾಡಲ್ಪಟ್ಟಿರುತ್ತದೆ. ಚೆಂಡೆ ಯಾವ್ದಿಂದ ಮಾಡಲ್ಪಟ್ಟಿರುತ್ತದೆ? ಚೆಂಡಿನೊಳಗೆ ಗಾಳಿಯಿಂದ ಪರಿಸರ ಸುಮಾರು 1.80 ಮೀಟರ್ ಎತ್ತರದಿಂದ ಕೆಳಗೆ ಬೀಳಿಸಿದಾಗ 1.20 ಮೀಟರ್ ಇಂದ 1.40 ಮೀಟರ್ ಅಷ್ಟು ಎತ್ತರಕ್ಕೆ ಪುಡಿಬೇಕು. ನೀವು ನೆಲಕ್ಕೆ ಹಿಂಗ ಹೊಡೆದಾಗ ಅದು ಪುಡಿಬೇಕು, ಅಷ್ಟು ಎತ್ತರ ಪುಡಿಬೇಕು. ಅವಾಗ ಅದು ಸರಿಯಾಗಿದೆ ಅಲ್ವಾ? ಸರಿಯಾಗಿದೆ ಅಂತ ಅರ್ಥ ಆಯ್ತು. ಈಗ ಚೆಂಡ ಸುತ್ತಳತೆ ನೋಡೋಣ ಅಲ್ವಾ? ಇದು ಚೆಂಡ ಅಂತ ತಿಳ್ಕೊಂಡ್ರಿ ಅಲ್ವಾ? ಇದು ಚೆಂಡು. ಇದರ ಸುತ್ತಳತೆ ಎಷ್ಟಪ್ಪ? ಚೆಂಡಿನ ಸುತ್ತಳತೆ ಎಷ್ಟು ಕೇಳ್ತಾನೆ ನಿಮ್ಮ ಸುತ್ತಳತೆ. ಚೆಂಡಿನ ಸುತ್ತಳತೆ ಎಷ್ಟಿರುತ್ತೆ ಅಲ್ವಾ? ನೋಡೋಣ. ಸುತ್ತಳತೆ ಪುರುಷರ ವಿಭಾಗಕ್ಕೆ ಹೋಗೋಣ. ಪುರುಷರ ವಿಭಾಗಕ್ಕೆ ಹೋಗೋಣ. 74.9 ಸೆಂಟಿಮೀಟರ್ ಅಲ್ವಾ? ಸುತ್ತಳತೆ ಎಷ್ಟಿರುತ್ತೆ? 74.9 ರಿಂದ 78 ಮೀಟರ್, 78 ಸೆಂಟಿಮೀಟರ್. ಕ್ಲಿಯರ್? ತೂಕ. ಹಾಗಾದ್ರೆ ತೂಕ ಎಷ್ಟಿರುತ್ತೆ? ಸುತ್ತಳತೆ ಗೊತ್ತಾತಲ್ಲ ನಿಮಗೆ. ಇದರ ಸುತ್ತಳತೆ ತಗೊಳ್ತಾ ನಾವು ಅಲ್ವಾ? ಇದಕ್ಕೆ ನಾವು ಸುತ್ತಳತೆ ಅಂತ ಕರಿತೇವೆ. ಅರ್ಥ ಆಯ್ತಾ? ಚೆಂಡಿನ ಸುತ್ತಳತೆ ಅಂತ ಸೆಂಟಿಮೀಟರ್ ಅಲ್ಲಿ ಎಷ್ಟಪ್ಪ? 74.9 ರಿಂದ 78 ಸೆಂಟಿಮೀಟರ್. 74.9 ರಿಂದ 78 ಸೆಂಟಿಮೀಟರ್. ನೆನ್ಪಿಟ್ಕೊಳ್ರಿ, ಮೀಟರ್ ಅಲ್ಲ, ಯಾವುದು? ಸೆಂಟಿಮೀಟರ್. ಆಮೇಲೆ ಇದ್ರ ತೂಕ ಭಾರ ಅಂತ ಕರಿತಾವಲ್ಲ, ಭಾರ ಎಷ್ಟಿರುತ್ತಪ್ಪ? ಇದ್ರ ತೂಕ, ಬಾಲಿನ ತೂಕ ಅಂತ ಬರ್ಕೊಂಡ್ರಿ. ಬಾಸ್ಕೆಟ್ ಬಾಲಿನ ತೂಕ ತಿಳಿಸಿ ಅಂತ ಕ್ವಶನ್ ಮಾಡ್ಕೊಳ್ಳಿ. ಆಯ್ತಾ? ಹಾಗಾದ್ರೆ ತೂಕ ಎಷ್ಟಿರುತ್ತೆ ಇರೋದು ನೋಡ್ಬಿಡೋಣ. 567 ರಿಂದ 650 ಗ್ರಾಮ್. ಗ್ರಾಮ್ ಲೆಕ್ಕ. 567 ರಿಂದ 650. 567 ರಿಂದ 650 ಗ್ರಾಮ್. ಗ್ರಾಮ್ ಅಲ್ಲಿ ಅದಕ್ಕೆ ಅರ್ಥ ಆಯ್ತಾ? ಅರ್ಧ ಕೆಜಿಗೆ 500 ಗ್ರಾಮ್ ಅಂತ ಕರಿತೇವೆ. 1 ಕೆಜಿ ಎಷ್ಟು? 1000 ಅಲ್ವಾ? ಹಾಗಾದ್ರೆ 1 ಕೆಜಿಗಿಂತ ಕಡಿಮೆ ಅಲ್ವಾ? 567 ರಿಂದ 650 ಗ್ರಾಮ್ ಇರುತ್ತೆ. ಪುರುಷರಿಗಾಗಿ ನಾನು ಹೇಳ್ತಾ ಇರೋದು. ಯಾರಿಗಾಗಿ ಹೇಳ್ತಾ ಇರೋದು? ಪುರುಷರಿಗಾಗಿ. ಇದೆಲ್ಲ ಪುರುಷರಿಗಾಗಿ ಮಾಡಿದ್ದು. ಈಗ ನಂತರ ಯಾರಿಗೆ? ಮಹಿಳೆಯರು. ಮಹಿಳೆಯರಿಗೆ ಎಷ್ಟಿರುತ್ತೆ ಹಾಗಾದ್ರೆ ನೋಡ್ಬಿಡೋಣ. ಸುತ್ತಳತೆ ನೋಡೋಣ. ಫಸ್ಟ್ ಯಾರು ನೋಡೋಣ? ಸುತ್ತಳತೆ. ಬರ್ಕೊಳ್ಳಿ. ಮಹಿಳೆಯರಿಗೆ ಬಾಲಿನ ಸುತ್ತಳತೆ, ಬಾಸ್ಕೆಟ್ ಬಾಲಿನ ಸುತ್ತಳತೆ ಎಷ್ಟಿರುತ್ತೆ ಅಂತ ಬರ್ಕೊಳ್ಳಿ. ಕ್ವಶನ್ ಮಾಡ್ಕೊಳ್ರಿ. 72.4 ರಿಂದ 72.4 ರಿಂದ ಆಯ್ತಾ 73.7 ಸೆಂಟಿಮೀಟರ್. ಯಾವ್ದೇನ್ರಿ? ಸೆಂಟಿಮೀಟರ್. ಅರ್ಥ ಆಯ್ತಾ? 72.4 ರಿಂದ 73.7 ಸೆಂಟಿಮೀಟರ್ ಇರುತ್ತೆ ಸುತ್ತಳತೆ. ಹಾಗಾದ್ರೆ ಮಹಿಳೆಯರಿಗೆ ಬಾಲಿನ ತೂಕ ಎಷ್ಟು? ಬಾಲಿನ ತೂಕ ಎಷ್ಟು? 510 ರಿಂದ 567. ಪುರುಷರಿಗೆ ಬೇರೆ ತೂಕ ಇರುತ್ತೆ, ಮಹಿಳೆಯರಿಗೆ ಬೇರೆ ತೂಕ ಇರುತ್ತೆ. ಆಮೇಲೆ ಸುತ್ತಳತೆ ಬೇರೆ ಚೇಂಜ್ ಇರುತ್ತೆ ಅಲ್ವಾ? ಕ್ಲಿಯರ್?
ಅರ್ಥ ಆಯ್ತು? ನಿಮಗೆ ಗೊತ್ತು ಬಾಸ್ಕೆಟ್ ಬಾಲ್ ಅನ್ನ 5 ಆಟಗಾರರು ಇರ್ತಕ್ಕಂತ 2 ತಂಡಗಳ ಮಧ್ಯೆ ನಡೆಯುತ್ತೆ. ಈ ಕಡೆ 5 ಜನ ಇರ್ತಾರೆ, ಆ ಕಡೆ 5 ಜನ ಇರ್ತಾರೆ. ಕ್ಲಿಯರ್? ಅರ್ಥ ಆಯ್ತಾ? ಈ 2 ತಂಡಗಳ ಮಧ್ಯೆ ಏನಾಗುತ್ತೆ, ಆಟ ಅಂತಕ್ಕಂಥ ನಡೀತಾ ಹೋಗುತ್ತೆ. ಒಟ್ಟು ಬಾಸ್ಕೆಟ್ ಬಾಲ್ ಆಟದ ಅವಧಿ ಎಷ್ಟು ಹಾಗಾದ್ರೆ? ಬಾಸ್ಕೆಟ್ ಬಾಲ್ ಆಟದ ಅವಧಿ ಎಷ್ಟಿರುತ್ತೆ? ಬಾಸ್ಕೆಟ್ ಬಾಲ್ ಆಟದ ಅವಧಿ ಎಷ್ಟಪ್ಪ ಅವಧಿ ಅಂತ ಕೇಳಿದ್ರೆ 40 ನಿಮಿಷಗಳು. ಎಷ್ಟು ನಿಮಿಷ? 40 ನಿಮಿಷದಿಂದ ಕುಡಿಯುತ್ತೆ ಆಟ. ಕ್ಲಿಯರ್? 4 ಅವಧಿಗಳನ್ನ ಇವು ಬಿಡ್ತಾರೆ, 4 ಭಾಗ ಮಾಡ್ತಾರೆ ಅಲ್ವಾ? ಕ್ಲಿಯರ್? ಸ್ವಲ್ಪ ಉಲ್ಲಂಘನೆ ನೋಡ್ಬಿಡೋಣ, ಏನೇನು ಉಲ್ಲಂಘನೆ ಆಗುತ್ತೆ ಇಲ್ಲಿ. ಏನು ಉಲ್ಲಂಘನೆ ಆಗುತ್ತೆ? ನಿಯಮ ಉಲ್ಲಂಘನೆ ಏನ್ ಮಾಡ್ತಾರಪ್ಪ ಅಂತಂದ್ರೆ 2 ಕೈಗಳಿಂದ ಏಕಕಾಲದಲ್ಲಿ ಕುಡ್ಸಂಗಿಲ್ಲ. ಏನ್ಬಿಟ್ರಿ, ನಮಗೆ ಚೆಂಡು ಸಿಕ್ತಪ್ಪ ಅಂದ್ರೆ ನಾವು ಒಂದೇ ಕೈ ಡ್ರಿಬಲ್ ಅಂತ ಕರಿತೇವೆ. ಕುಡ್ಸೋದ್ ಏನಂತ ಕರಿತೇವೆ? ಕುಡ್ಸ್ಬೇಕ. 2 ಕೈಯಿಂದ ಕುಡ್ಸ್ಲಿಕ್ಕೆ ಇದು ಉಲ್ಲಂಘನೆ. ಏನಂತ ಕರಿತೇವೆ? ಉಲ್ಲಂಘನೆ ಅಲ್ವಾ? ಚೆಂಡನ್ನ ಕೈಗಳಲ್ಲಿ ಹಿಡಿದು ಒಂದಕ್ಕಿಂತ ಹೆಚ್ಚು ಹೆಜ್ಜೆ ಇಡಂಗಿಲ್ಲ. ಅಲ್ಲಿ 3 ರೋಲ್ಸ್ ಇರುತ್ತೆ. 3 ಸೆಕೆಂಡ್ ರೋಲ್, 5 ಸೆಕೆಂಡ್ ರೋಲ್, 8 ಸೆಕೆಂಡ್ ರೋಲ್ ಅಂತ ಇರುತ್ತೆ. ಅವ ಸೆಕೆಂಡ್ ಒಳಗೆ ಪಾಸ್ ಮಾಡ್ಬೇಕು. ಬೇರೆ ನಿನ್ನ ಆಟಗಾರ, ನಿನ್ನ ಸಹ ಆಟಗಾರನ ಏನ್ ಮಾಡಕ, ಬಾಲನ್ನ ನಿನ್ನ ಕೈಯಿಂದ ಏನ್ ಮಾಡ್ಬೇಕು, ಮಾಡ್ಬೇಕು. 3 ಸೆಕೆಂಡ್ ರೋಲ್ ಕಟ್ತಾರೆ, 5 ಸೆಕೆಂಡ್ ರೋಲ್, 8 ಸೆಕೆಂಡ್ ರೋಲ್ ಅಂತ ಕರೀತಾರೆ. ಅಷ್ಟು ಸೆಕೆಂಡ್ ಒಳಗೆ ಅದು ಪಾಸ್ ಆಗಿಬಿಡುತ್ತೆ ನಿನ್ನ ಕೈಗೆ ಚೆಂಡು. ಕ್ಲಿಯರ್? ಇಂದ ಅನ್ಹಿಡ್ಕೊಂಡಪ್ಪ ಅಂತಂದ್ರೆ ಅದು ಉಲ್ಲಂಘನೆ. ಏನಾಗುತ್ತೆ? ಉಲ್ಲಂಘನೆ ಆಗುತ್ತೆ. ನೋಡಿ, 3 ಸೆಕೆಂಡ್ ಇದೆ, 5 ಸೆಕೆಂಡ್ ಇದೆ, 24 ಸೆಕೆಂಡ್. ಎಷ್ಟು ಸೆಕೆಂಡ್ ಅದ ಅಂತ ಕೇಳಿದ್ರೆ 3, 5, 8 ಬರ್ಕೊಳ್ಳಿ. 3, 5, 8, 24 ಸೆಕೆಂಡ್. ಏನ್ ಹಿಂಗಂದ್ರೆ ಅಂತ ನೀವು ಕೇಳ್ಬೋದು. ನಿಮ್ ಕೈಗೆ ಬಾಲ್ ಸಿಕ್ಕಿರುತ್ತೆ. ಬಾಲ್ ಸಿಕ್ಕಾಗ 3 ಸೆಕೆಂಡ್ ಅಪ್ಲೈ ಮಾಡ್ತಾರೆ. ನೋಡೋ, ಒಂದು ಸ್ಥಳದಾಗ ಡಿ ಸರ್ಕಲ್ ಇರ್ತಾರೆ. ನೋಡೋ, 3 ಸೆಕೆಂಡ್ ಒಳಗೆ ನೀನು ಹಾಕ್ಬಿಡು, ಕೊಟ್ಬಿಡೋ, ಬೇರೆ ಆಗ್ತದೆ ಅಂತ ಹೇಳಿದ್ರೆ ಅದು ಫಾಲೋ ಮಾಡ್ಬೇಕು ನಿಯಮಗಳನ್ನು. ಆಮೇಲೆ 5 ಸೆಕೆಂಡ್ ರೋಲ್ ಇರುತ್ತೆ, ಅದು 5 ಸೆಕೆಂಡ್ ಫಾಲೋ ಮಾಡ. 8 ಸೆಕೆಂಡ್ ಇರುತ್ತೆ, 8 ಸೆಕೆಂಡ್ ರೋಲ್ ಫಾಲೋ ಮಾಡ. 24 ಸೆಕೆಂಡ್ ಇದ್ರೆ 24 ಸೆಕೆಂಡ್ ಒಳಗೆ ನೀನು ನಿನ್ನ ಸಹ ಆಟಗಾರನಿಗೆ ಬಾಲನ್ನ ಮಾಡಬೇಕು. ನಿಮ್ ಕೈಯಿಂದ ಬೇರೆಯವರಿಗೆ ಮಾಡಬೇಕು ಅಲ್ವಾ? ಇವೆಲ್ಲ ಏನ್ ಬರ್ತಾವಪ್ಪ ಅಂತಂದ್ರೆ ಉಲ್ಲಂಘನೆ. ಇಲ್ಲಿ ಬರ್ತವೆ. ಎಲ್ಲಿ ಬರ್ತವೆ? ಉಲ್ಲಂಘನೆ. ಪ್ರತಿ ತಂಡಗಳ ಆಟಗಾರರಿಗೆ 5 ವೈಯಕ್ತಿಕ ತಪ್ಪು ಮಾಡಕ್ ಅವಕಾಶ ಇದೆ. ಎಷ್ಟು ತಪ್ಪು ಮಾಡಕ್ ಅವಕಾಶ ಇರುತ್ತೆ? 5 ತಪ್ಪು ಮಾಡಕ್ ಅವಕಾಶ ಇರುತ್ತೆ ಅಲ್ವಾ? ಯಾವ ಆಟಗಾರ 5 ತಪ್ಪನ್ನ ಮಾಡ್ತಾನ ಅವನ್ ಏನ್ ಮಾಡ್ತಾರಪ್ಪ ಅಂದ್ರೆ ಆಟದಿಂದ ಹೊರ ಹಾಕ್ತಾರೆ. ಆಟದಿಂದ ಏನ್ ಮಾಡ್ತಾರೆ? ಹೊರ ಹಾಕ್ತಾರೆ ಅಲ್ವಾ? ನಂತರ 5ನೇ ತಪ್ಪಿಗೆ ಎದುರಾಳಿ ತಂಡಕ್ಕೆ 2 ಫ್ರೀ ಥ್ರೋ ಅಂತ ಕೊಡ್ತಾರೆ. ಫ್ರೀ ಥ್ರೋ ಅಂದ್ರೆ ಏನಪ್ಪಾ ಅಂದ್ರೆ ಆ ಡಿ ಸರ್ಕಲ್ ಅಲ್ಲಿ ಆ ವ್ಯಕ್ತಿಯನ್ನು ನಿಲ್ಲಿಸ್ತಾರೆ. ಯಾರು ಆಟಗಾರರನ್ನ ದೂರ ಸರಿಸ್ತಾರೆ, ಕೈಯಲ್ಲಿ ವ್ಯಕ್ತಿಗೆ ಬಾಲ್ ಅನ್ನ ಕೊಟ್ಟು ನೇರವಾಗಿ ಅವನು ಆ ಗೋಲ್ ಪೋಸ್ಟ್ ಏನು ಬರೆ ಆಕಾರದಲ್ಲಿ ಇರುತ್ತಲ್ಲ ಅದಕ್ಕೆ ಹಾಕ್ಬೋದು. ಚೆಂಡನ್ನ ಹಾಕ್ಲಿಕ್ಕೆ ಅವಕಾಶ ಕೊಡ್ತಾರೆ. ಅದಕ್ಕೆ ತಪ್ಪನ್ನ ಮಾಡಬಾರ್ದು. ತಪ್ಪನ್ನ ಮಾಡದ ರೀತಿಯಲ್ಲಿ ಆಟವನ್ನ ಆಡಬೇಕಾಗುತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ ನಾವು ಏನೇನು ಕೌಶಲ್ಯಗಳನ್ನ ಈ ತರಗತಿಯಲ್ಲಿ ಕಲಿತೀವಿ ನೋಡ್ಬಿಡೋಣ. 1ನೇ ಕೌಶಲ್ಯ ಬೌನ್ಸ್ ಪಾಸ್. ಏನಂತ ಕರೀತಾರೆ? ಮಾಡಿಸ್ಬೋದಾ? ಬೌನ್ಸ್ ಪಾಸ್. ಪಾಸ್ ಅಂದ್ರೆ ಏನು? ಕಳಿಸಬಹುದು. ನಮ್ಮ ಕೈಯಲ್ಲಿ ಇರ್ತಕ್ಕಂಥ ಚೆಂಡನ್ನ ಬೇರೆಯವರಿಗೆ ಏನ್ ಮಾಡೋದು? ಕಳಿಸ್ಕೊಳ್ಳೋದು. ಪಾಸ್ ಅಂತ ಕರೀತಾರೆ ಅಲ್ವಾ? ನಂತರ ಜಂಪ್ ಸ್ಟಾಪ್. ಜಂಪ್ ಸ್ಟಾಪ್ ಅಂದ್ರೆ ಏನಪ್ಪಾ ಅಂದ್ರೆ ಬಾಲ್ ಮೇಲ್ ಬರ್ತಾ ಇದ್ರೆ ಸ್ವಲ್ಪ ನೆಗೆದು ಆ ಬಾಲ್ ಅನ್ನು ಹಿಡ್ಕೊಳ್ಳೋದು ಅಲ್ವಾ? ಇದಕ್ಕೆ ನಾವು ಜಂಪ್ ಸ್ಟಾಪ್ ಅಂತ ಕರಿತೇವೆ. ಏನಂತ ಕರಿತೇವೆ? ಜಂಪ್ ಸ್ಟಾಪ್. ಏನ್ ಜಂಪ್ ಅಂದ್ರೆ? ಎಗರುವುದು, ಹಾರುವುದು. ಸ್ಟಾಪ್. ಆಯ್ತನಪ್ಪ? ನಂತರ ಜಂಪ್ ಶಾಟ್. ಏನ್ ಜಂಪ್ ಶಾಟ್ ಹೇಳ್ತಾರೆ ಅದ್ರ ಬಗ್ಗೆ? ಜಂಪ್ ಜಂಪ್ ಅಂದ್ರೆ ಆರು ಏನ್ ಮಾಡೋದಪ್ಪ ಅಂದ್ರೆ ಶೂಟ್ ಅಂದ್ರೆ
ಆ ಏನ್ ಗೋಲ್ ಇರುತ್ತಲ್ಲ, ಆ ಬಲೆ ಇರುತ್ತಲ್ಲ, ಆ ರಿಂಗಿನೊಳಗೆ ಏನಾಗುತ್ತೆ, ಚೆಂಡನ್ನ ಹಾಕುವುದಕ್ಕೆ ನಾವು ಶಾಟ್ ಅಥವಾ ಶೂಟ್ ಮಾಡೋದು ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತು? ನಂತರ ಆಕ್ರಮಣ ರಕ್ಷಣಾ ತಂತ್ರಗಳು. ಏನ್ ಮಾಡ್ತಾನಪ್ಪ ಅಂದ್ರೆ, ಒಬ್ಬ ವ್ಯಕ್ತಿ ಆಕ್ರಮಣ ಮಾಡಕ್ ಹೋಗ್ತಾನೆ, ಮತ್ತೊಬ್ಬ ವ್ಯಕ್ತಿ ರಕ್ಷಣೆ ಮಾಡಕ್ ಪ್ರಯತ್ನ ಮಾಡ್ತಾನೆ. ಅರ್ಥ ಆಯ್ತು? ಒಬ್ರು ಆಕ್ರಮಣ ಮಾಡೋದಿದ್ರೆ ಮತ್ತೊಬ್ಬ ರಕ್ಷಣೆ ಮಾಡೋದಿದ್ದೇ ಇರ್ತಾರೆ ಅಲ್ವಾ? ಕಾಯುವನು ಕೊಲ್ಲುವವನು ಒಬ್ಬನಿದ್ದರೆ ಕಾಯುವನು ಒಬ್ಬನಿರ್ತಾನೆ ಅಂತ ಮಾತಾಡ್ತಾನೆ ಅಲ್ವಾ? ಆ ರೀತಿಯಾಗಿ ಆಕ್ರಮಣ ಮಾಡೋ ಆಟಗಾರರು ಒಂದ್ ಕಡೆ ಇದ್ರೆ, ರಕ್ಷಣಾ ಮಾಡೋ ಆಟಗಾರರು ಮತ್ತೊಂದ್ ಕಡೆ ಇರ್ತಾರೆ ಅಲ್ವಾ? ಮುಂದ್ಕೋಗೋಣ. ಈಗ ಬೌನ್ಸ್ ಪಾಸ್ ಅಲ್ವಾ? ಏನಪ್ಪ ಬೌನ್ಸ್ ಪಾಸ್ ಅಂದ್ರೆ, ಈ ಕೌಶಲ್ಯವನ್ನ ಚೆಸ್ಟ್ ಪಾಸ್. ಚೆಸ್ಟ್ ಅಂದ್ರೆ ಎದೆ. ಚೆಸ್ಟ್ ಅಂದ್ರೆ ಎದೆಯ ಭಾಗಕ್ಕೆ ನಾವು ಚೆಸ್ಟ್ ಅಂತ ಕರಿತೀವಿ. ಅದೇ ರೀತಿ ಇರುತ್ತೆ ಅಲ್ವಾ? ಇದು ಸಹ ಅದೇ ರೀತಿ ಇರುತ್ತೆ. ಈ ಕೌಶಲ್ಯದಿಂದ ಚೆಂಡು ನೆಲದಿಂದ ಪುಟಿದ ನಂತರ ಜೊತೆಗಾರನ ಸೊಂಟದ ಮಟ್ಟಕ್ಕೆ ಹೋಗುತ್ತೆ. ಈ ಭಾಗ ಸೊಂಟ ಅಂತ ಗೊತ್ತಲ್ಲ, ಈ ಸೊಂಟದ ಮಟ್ಟಕ್ಕೆ ಬರಬೇಕಾಗುತ್ತೆ ಅಲ್ವಾ? ಇದಕ್ಕೆ ಚೆಂಡನ್ನು ಸಾಕಷ್ಟು ಜೋರಾಗಿ ಮತ್ತು ಇಬ್ಬರ ನಡುವಿನ ಅಂತರದ 3 ಅಥವಾ 4 ಅಡಿ, ಎಷ್ಟು 3 ಅಥವಾ 4 ಅಡಿ ದೂರದಲ್ಲಿ ಪುಟಿಸೋದಂದ್ರೆ ಡ್ರಿಬಲಿಂಗ್ ಅಂತ ಕರೀತೀವಿ. ಏನಂತವೆ? ಡ್ರಿಬಲಿಂಗ್ ಅಂದ್ರೆ ಇಂಗ್ಲಿಷ್ ಪದ, ಕನ್ನಡ ಪದ ಪುಟಿಸುವುದು. ಆತಾ? ಕ್ಲಿಯರ್? ಬೌನ್ಸ್ ಪಾಸ್. ಈಗ ಜಂಪ್ ಶಾಟ್ ಅಲ್ವಾ? ಜಂಪ್ ಅಂದ್ರೆ ನೆಗೆತ, ಆರು ಅಲ್ವಾ? ಜಂಪ್ ಶಾಟ್ ಕೌಶಲ್ಯವು ಇದು ಸಹ ಸೆಟ್ ಶಾಟ್ ರೀತಿಯಲ್ಲಿ ಇರುತ್ತೆ ಅಲ್ವಾ? ಆದರೆ ಈ ಕೌಶಲ್ಯದಲ್ಲಿ ಮತ್ತೊಂದು ಜಿಗಿತದೊಂದಿಗೆ ಗಾಳಿಯಲ್ಲಿ ತೇಲಿ ಚೆಂಡನ್ನ ಬಾಸ್ಕೆಟ್ ಅಲ್ಲಿ ಹಾಕ್ಬೇಕು. ಅಂದ್ರೆ ಆರ್ಬೇಕು, ನೆಗಿಬೇಕು. ಗಾಳಿಯಲ್ಲಿ ತೇಲೋದಂದ್ರೆ ನೆಲ ಸ್ಪರ್ಶ ಮಾಡಬಾರ್ದು, ಸ್ವಲ್ಪ ಮೇಲೆ ಹಾರ್ಬೇಕು ಅಲ್ವಾ? ಗಾಳಿಯಲ್ಲಿ ತೇಲೋದಂದ್ರೆ ಗಾಳಿಯಲ್ಲಿ ತೇಲಲ್ಲ, ನೆಲ ಬಿಟ್ಟು ಸ್ವಲ್ಪ ವ್ಯಕ್ತಿ ಹಾರಿರ್ತಾನೆ ಅಲ್ವಾ? ಹಾರಿ ಏನ್ ಮಾಡ್ತಾರಪ್ಪ, ಚೆಂಡನ್ನ ಇಟ್ಕೊಂಡು ಏನ್ ಮಾಡ್ತಾನೆ, ಬಾಸ್ಕೆಟ್ ಒಳಗೆ ಹಾಕ್ತಾನೆ. ಅಂದ್ರೆ ಭೂಮಿ ಸ್ಪರ್ಶ ಅಂತಕ್ಕದಿರಲ್ಲ, ಅಂತರದಲ್ಲೇ ಕೆಲಸ ಮಾಡ್ತಾನೆ. ಅರ್ಥ ಆಯ್ತಾ? ಇದಕ್ಕೆ ಏನಂತ ಕರಿತೀವಿ ನಾವು? ಜಂಪ್ ಶಾಟ್. ಏನಂತ ಕರಿತೇವೆ? ಅಂತ ಕರಿತೀವಿ. ಕ್ಲಿಯರ್? ನಂತರ ಯಾವ ಸಂದರ್ಭದಲ್ಲಿ ಜಂಪ್ ಶಾಟ್ ಅನ್ನು ಬಳಸಬೇಕು? ಸರಿ, ಹೌದು, ಜಂಪ್ ಶಾಟ್ ಅಂತ ಹೇಳಿದ್ವಿ. ಯಾವ ಸಂದರ್ಭದಲ್ಲಿ ಅನ್ವಯ ಆಗುತ್ತೆ ನೋಡ್ಬಿಡೋಣ. ಈ ಕೌಶಲ್ಯವನ್ನ ಎದುರಾಳಿ ಅಂಕಣದಲ್ಲಿ ಸಾಮಾನ್ಯವಾಗಿ ಬಳಸ್ತಾರೆ. ಎದುರಾಳಿ ಅಂಕಣಗಾರರು ಏನ್ ಮಾಡ್ತಾರೆ, ಆಟಗಾರರು ಬಳಸ್ತಾರೆ. ಮುಖ್ಯವಾಗಿ ಎದುರಾಳಿಯ ನಿಮ್ಮ ಸಮೀಪದಲ್ಲಿ ಬಂದ್ಬಿಡ್ತಾನೆ. ಈಗ ನೀನು ಬಾಸ್ಕೆಟ್ ಮಾಡಕ್ಕಂತ ಹೋಗ್ತೀಯಾ, ನಿನ್ನ ಎದುರಿಗೆ ಬಂದ್ಬಿಡ್ತಾನ, ನಿನ್ನ ಸಮೀಪ ಬರ್ತಾನೆ, ಹತ್ರಕ್ಕೆ ಬರ್ತಾನೆ ಎದುರಾಳಿ. ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ, ನಿಮ್ಮನ್ನು ಆವರಿಸ್ತಾರೆ, ಸುತ್ತೊಡಿತಾರೆ. ಆವರಿಸಿರುವಾಗ ನಿಮ್ಮ ತಂಡದವರಿಗೆ ಕೊಡ್ಬೇಕು. ಆವಾಗ ನಿಮ್ ಕೈಯಲ್ಲಿ ಚೆಂಡನ್ನು ಕಸ್ಕೊಳಕ್ ಬರ್ತಾರ ಅವ್ರು, ಎದುರಾಳಿ ತಂಡದವರು. ಆವಾಗ ನಿಮ್ ಚೆಂಡನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಿನ್ನ ಸಹ ಆಟಗಾರ, ನಿನ್ನ ಆಟಗಾರ ನೀನ್ ಏನ್ ಮಾಡ್ಬೇಕಾಗತ್ತೆ, ಕೊಡ್ಬೇಕು. ಚೆಂಡನ್ನ ಡ್ರಿಬಲ್ ಮಾಡಲಾಗದ ರೀತಿಯಲ್ಲಿ, ಡ್ರಿಬಲ್ ಮಾಡಕ್ ಹೋಗ್ಬಾರ್ದು, ಡ್ರಿಬಲ್ ಮಾಡಿ ಕಸ್ಕೊಂಡು ಹೋಗ್ಬಿಡ್ತಾನೆ, ಬಾಲ್ ಪುಕ್ಕಡಿಗೆ ಎಳ್ಕೊಂಡು ಹೋಗ್ಬಿಡ್ತಾನೆ ಎದುರಾಳಿ. ಅವಾಗ ಡ್ರಿಬಲ್ ಮಾಡಲಾಗದ ರೀತಿಯಲ್ಲಿ ಏನ್ ಮಾಡಬೇಕು, ನಿನ್ನ ಸಹ ಆಟಗಾರನಿಗೆ ಪಾಸ್ ಕೊಡ್ತೀಯ. ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಜಂಪ್ ಶಾಟ್. ಆ ಸಂದರ್ಭದಲ್ಲಿ ಕೇಳ್ತಾರೆ, ಜಂಪ್ ಶಾಟ್ ಅನ್ನು ಯಾವ ಸಂದರ್ಭದಲ್ಲಿ ಬಳಸಬೇಕು ಅಂತಂದ್ರೆ ಇದು ಬರೀಬೇಕು. ಕ್ಲಿಯರ್? ಮುಂಕೋಗೋಣ. ಈಗ ಜಂಪ್ ಶಾಟ್ ಮಾಡುವ ವಿಧಾನ ಯಾವ ರೀತಿಯಾಗಿ, ಯಾವ ವಿಧಾನವನ್ನ ನಾವು ಅನುಸರಿಸ್ತೀವಿ ನೋಡೋಣ. ಪಾದಗಳನ್ನ ನೆಲಕ್ಕೆ ಒತ್ತಬೇಕು. ಪಾದಗಳನ್ನ ನೆಲಕ್ಕೆ ಒತ್ತಿ ಮಂಡಿಗಳು ಏನಾಗ್ತವೆ, ಸ್ವಲ್ಪ ಬಾಗಿರ್ತವೆ. ಮಂಡಿಗಳು ಏನಾಗಿರ್ತವೆ, ಬೆಂಡ್ ಅಂತ ಕರೀತೇವೆ. ಬೆಂಡ್ ಆಗಿರ್ಬೇಕು. ದೇಹವು ಬಾಸ್ಕೆಟ್ಗೆ ಮುಖವಾಗಿರ್ಬೇಕು. ನಮ್ಮ ದೇಹ ಅಂತಕ್ಕಂಥ ಬಾಸ್ಕೆಟ್ ಕಡೆ ನೋಡ್ತಾ ಇರ್ಬೇಕು ಅಲ್ವಾ? ಮೇಲಕ್ಕೆ ಆರುವ ಸ್ಥಿತಿಯಲ್ಲಿ ಇರ್ಬೇಕು ಅಲ್ಲ, ಬಾಸ್ಕೆಟ್ ನೋಡ್ತಾ ಇರ್ಬೇಕು. ನೀನು ಆರಿ ಮತ್ತೆ ಅದಕ್ಕೆ ಅದ್ರೊಳಗೆ ಹಾಕಿ ಮತ್ತೆ ಲ್ಯಾಂಡ್ ಆಗ್ಬೇಕು, ಕೆಳಗೆ. ಕ್ಲಿಯರ್? ಚೆಂಡನ್ನ ಹಿಡಿದ ತಕ್ಷಣ ಮೇಲಕ್ಕೆ ಆರುವ ಸ್ಥಿತಿಯಲ್ಲಿ ನೀನು ಇರ್ಬೇಕು ಅಲ್ವಾ? ನಾನು ಚೆಂಡನ್ನು ಹಿಡ್ಕೊಂಡ ಆರಿ ಅದಕ್ಕೆ ಬಾಸ್ಕೆಟ್ ಹಾಕ್ತಾನೆ ಅಂತ ಅದು ನೋಡ್ತಾ ಬೇಕು, ದೃಷ್ಟಿ ಅಲ್ಲಿರ್ಬೇಕು. ಕ್ಲಿಯರ್? ಮೇಲಕ್ಕೆ ಜಿಗಿದು 2 ಕೈಗಳಿಂದ ಶೂಟ್ ಮಾಡ್ಬೇಕು. 2 ಕೈಗಳನ್ನು ಬಳಸ್ಬೋದು. ಮುಂಗೈ ಮತ್ತು ಬೆರಳುಗಳಿಂದ ಚೆಂಡನ್ನ ಬಿಡುಗಡೆ ಮಾಡಬೇಕು. ಯಾವ ರೀತಿ ಬಿಡುಗಡೆ ಮಾಡಬೇಕು, ಅದು ಯಾವ ರೀತಿಯಾಗಿರುತ್ತೆ ಅಂತ ನೀವೇನಾದ್ರು ತೋರಿಸಿದ್ರೆ ನೋಡಿ. ನನ್ನ ಕೈಗೆ ಚೆಂಡು ಸಿಕ್ಕಿದೆ, ಕಾಣ್ತಾ ಇದ್ದ ಚೆಂಡು ಸಿಕ್ಕಿದೆ ಕೈಯಾಗಿ ರಿಸೀವ್ ಮಾಡ್ಕೊಂಡ್ರೆ ಚೆಂಡನ್ನ ರಿಸೀವ್ ಮಾಡ್ಕೊಂಡು ಏನ್ ಮಾಡಿದನಪ್ಪ, ನನ್ನ ತಲೆಯ ಮೇಗಡೆ ತಂದದನು. ತಲೆಯ ಮೇಗಡೆ ಇತ್ತಾ, ತಲೆಯ ಮೇಗಡೆ ತಂದ. ತಲೆಯ ಮೇಗಡೆ ದೃಷ್ಟಿ ಎಲ್ಲಿರ್ಬೇಕು, ನಮ್ಮ ದೃಷ್ಟಿ ಬಾಸ್ಕೆಟ್ ಕಡೆ ಇರ್ಬೇಕು ಅಲ್ವಾ, ಗೋಲ್ ಕಡೆ ಇರ್ಬೇಕು. ಅವಾಗ ಏನ್ ಮಾಡ್ತಾನಪ್ಪ ನೋಡಿ, ಒಂದೇ ಕೈ ಬಳಸಿಲ್ಲ ನಾನು. ಎಷ್ಟು ಕೈ ಬಳಸಿದೆ ನಾನು?
ಬಳಸಿದಾನ ಆ ಎರಡೂ ಕೈಯನ್ನ ಬಳಸಿ ಏನ್ ಮಾಡ್ತಾನೆ ಗೋಲ್ ಹಾಕ್ಲಿಕ್ಕೆ ಪ್ರಯತ್ನವನ್ನ ಅವನು ಮಾಡ್ತಾ ಇದ್ದಾನೆ. ಅರ್ಥ ಆಯ್ತು? ಇದಕ್ಕೆ ನಾವು ಜಂಪ್ ಶಾಟ್ ಏನಂತ ಕರಿತೇವೆ? ಮಾಡುವ ವಿಧಾನ ಅಂತ ಕರಿತೇವೆ. ಆದ್ರೆ ಇಲ್ಲಿ ಅಕ್ರಮಗಳು ಏನ್ ಬರ್ತವೆ ನೋಡೋಣ. ಈಗ ಆಕ್ರಮಣ ಮಾಡೋ ಒಂದ್ ಕಡೆ ಇದೆ, ಸಂರಕ್ಷಣೆ ಮಾಡಬೇಕು ಅಂತ ಹೇಳಿದ್ದೀನಿ ಅಲ್ವಾ? ಇಲ್ಲಿ ಪಂದ್ಯ ಆಡುವ ಸಂದರ್ಭದಲ್ಲಿ ಆಕ್ರಮಣ ತಂತ್ರಗಳು ಹೇಗೆ ಆಕ್ರಮಣ ಮಾಡ್ತಾರೆ ಪಂದ್ಯ ನಡಿಬೇಕಾದ್ರೆ ನೋಡೋಣ. ಒಂದೇದಾಗಿ ವೇಗವಾಗಿ ಪಾಸ್ ನೀಡಬೇಕು. ನಿಮ್ ಕೈಗಿದ್ದ ಚೆಂಡನ್ನು ಪಾಸ್ ರಿಲೀಸ್ ಮಾಡ್ಬಿಡ, ವೇಗವಾಗಿ ಚುರುಕಾಗಿ ತಡ ಮಾಡದ ರೀತಿ ಏನ್ ಮಾಡ್ಬೇಕು? ಪಾಸ್ ಮಾಡಿ. ಒಂದೇದು ಕ್ಲಿಯರ್. ಎರಡನೇದು ಚೆಂಡಿಗಿಂತ ವೇಗವಾಗಿ ಮುಂದೋಗ್ಬೇಕು, ಮುಂದೆ ಹೋಗ್ಬೇಕು. ಚೆಂಡು ಎಷ್ಟು ಪಾಸ್ ಅದಕ್ಕೂ ಫಾಸ್ಟ್ ಆಗಿ ಅಂದ್ರೆ ಬೇಗ ಇರುತ್ತೆ ಇಲ್ಲಿ ಅಲ್ವಾ? ಕೈ ಕಾಲುಗಳ ಚಲನೆ ಅಂತ ಅದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ವಾಲಿಬಾಲ್ ಇದು ಬಾಸ್ಕೆಟ್ಬಾಲ್ ಆಟಗಾರನ ಎತ್ತರವಾಗಿರ್ತಕ್ಕಂಥವ್ರು ದಷ್ಟಪುಷ್ಟ ಭುಜಗಳೆಲ್ಲ ದಷ್ಟಪುಷ್ಟವಾಗಿರ್ತಕ್ಕಂಥ ಆಯ್ಕೆ ಮಾಡ್ತಾರೆ. ಅಂದ್ರೆ ಆ ವ್ಯಕ್ತಿಗಳಿಗೆ ಭಾರಿ ಶೂಟಬಲ್ ಅಂತ ಈ ಆಟ ಯೋಗ್ಯವಾದ್ದು. ಅಂದ್ರೆ ಎತ್ತರದಲ್ಲಿರುತ್ತೆ ರಿಂಗು. ಆ ರಿಂಗಿನೊಳಗೆ ಕೆಲವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈಗ ರಿಂಗ್ ಒಂದ್ ಕೈ ಹಿಡ್ಕೊಂಡು ಅದ್ರಾಗ ತೂರಿ ಹಾಕ್ತಾರೆ, ಹಂಗೂ ಸಹ ಮಾಡ್ತಾರೆ. ಅದಕ್ಕೆ ನಾವು ಏನ್ ಮಾಡ್ತಾವಪ್ಪ ಅಂದ್ರೆ ಆಟಗಾರನ ಎತ್ತರವಾಗಿರ್ತಕ್ಕಂಥವ್ರು ಮೈಕಟ್ಟು ಚೆನ್ನಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ಏನ್ ಮಾಡ್ತಾವಿ ಈ ಬಾಸ್ಕೆಟ್ ಬಾಲ್ ಆಟಕ್ಕೆ ನಾವು ಬಳಸ್ಕೊಳ್ತೀವಿ. ಕ್ಲಿಯರ್? ಇದು ಎತ್ತರಕ್ಕಿರ್ತಕ್ಕಂಥ ವ್ಯಕ್ತಿಗಳಿಗೆ ಬಹಳ ಸೂಕ್ತವಾದಂತ ಆಟ. ನಂತರ ಮೂರನೇದು ಪಾಸ್ ನೀಡುವಾಗ ವಂಚಿಸಿ ಅಂದ್ರೆ ಬೇರೆ ವಂಚಿಸ್ತಾರೆ, ಗ್ಯಾಪ್ಗಳ ನಡುವೆ ನುಸ್ತಾರೆ. ಏನಪ್ಪಾ ಅಂತಂದ್ರೆ ನೀನು ಕೈ ಬಾಸಿಕೊಡು, ಬಾಸಿಕಾಗ ಏನ್ ಮಾಡ್ತಾರೆ ನೀನು ಗೋಲ್ ಮಾಡಕ್ಕಂತ ಹೋಗ್ತೀಯ, ಅಲ್ಲಿ ಇಬ್ರು ಬಂದ್ಬಿಡ್ತಾರೆ, ಆ ಇಬ್ರು ಮಧ್ಯೆ ನುಸುಡ್ಬೇಕು ಅಲ್ವಾ? ಖಾಲಿ ಜಾಗ ಇರುತ್ತಲ್ಲ, ಆ ಕಡೆ ಒಬ್ಬನಿರ್ತಾನೆ ಈ ಕಡೆ ಒಬ್ಬನಿರ್ತಾನೆ ಎದುರಾಳಿ, ಅವ್ರ ಮಧ್ಯೆ ನುಸ್ತವಾಗಿ ಏನ್ ಮಾಡ್ಬೇಕು ನೀನು ಶೂಟ್ ಮಾಡ್ಬೇಕು, ಬಾಲನ್ನು ಬಾಸ್ಕೆಟ್ ಒಳಗೆ ಹಾಕ್ಬೇಕಾಗತ್ತೆ. ಕ್ಲಿಯರ್? ಗ್ಯಾಪ್ ಅಂದ್ರೆ ಏನಪ್ಪಾ ಅಂದ್ರೆ ನಡುವೆ ಇರ್ತಾರೆ ಅಂತರ ಅಂತ, ಅಲ್ಲಿ ಯಾರು ಇರಲ್ಲ ಆ ಜಾಗ ನುಸುಡ್ಬೇಕಂತ. ನಂತರ ಚೆಂಡನ್ನ ರೋಲ್ ಮಾಡೋದು, ಕಳಿಸ್ಕೊಡೋದು ಮತ್ತು ಲಾಂಗ್ ಪಾಸ್ ನೀಡಬಹುದು. ಏನಪ್ಪಾ ಅಂದ್ರೆ ಎದುರಾಳಿಗಳು ನಿನ್ನ ಹತ್ರಕ್ಕೆ ಬಂದ್ರಪ್ಪ ಅಂದ್ರೆ ಅಂತ ಸಮಯದಲ್ಲಿ ಚೆಂಡನ್ನ ನೀನು ದೂರದಲ್ಲಿ ನಿನ್ನ ಸಾಹಾಟ ಆಗಿರ್ತಾನಲ್ಲ ಅವನು ದೂರ ಇಲ್ಲಿದ್ದರೆ ಏನ್ ಮಾಡ್ಬೇಕು ಎಸಿಬೇಕು. ಈ ರೀತಿಯಾಗಿ ಇವೆಲ್ಲ ಆಕ್ರಮಣ ತಂತ್ರಗಳು. ಎಂತ ತಂತ್ರಗಳು? ಹಾಗಾದ್ರೆ ಸಂರಕ್ಷಣಾ ತಂತ್ರಗಳು ಯಾವ್ಯಾವು ನೋಡ್ಬಿಡೋಣ. ಒಂದನೇದಾಗಿ 2 ಮತ್ತು 3 ವಲಯ ರಕ್ಷಣೆಗೆ ಸಿದ್ಧರಾಗಬೇಕು. 2 ಭಾಗ 2 ಇರುತ್ತೆ, ನಂಬರ್ ಅಂತ 3 ಇರುತ್ತೆ ಅಲ್ವಾ? ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ರಕ್ಷಣೆ ಮಾಡ್ಬೇಕು. ಈಗ ಎದುರಾಳಿ ಏನ್ ಮಾಡಕ್ ಬರ್ತಾನೆ, ಗೋಲ್ ಹಾಕಕ್ ಬರ್ತಾನೆ, ಇದನ್ನ ಏನ್ ಮಾಡಬೇಕು ತಡೆ ಪಡೆ ಅಂತ ಮಾಡ್ಬೇಕು ಅಲ್ವಾ? ನಂತರ ಎರಡನೇದು ಮ್ಯಾನ್ ಟು ಮ್ಯಾನ್. ಮ್ಯಾನ್ ಅಂದ್ರೆ ಮನುಷ್ಯನಿಂದ ಮತ್ತೊಬ್ಬ ಮನುಷ್ಯನಿಗೆ ಅಂತ ಒಂದು ಪದ ಬಳಸ್ತಾರೆ ತಾಯಿ, ಮ್ಯಾನ್ ಟು ಮ್ಯಾನ್ ಅಂತ ಬಳಸ್ತೇವೆ ಅಲ್ವಾ? ರಕ್ಷಣೆ ವ್ಯಕ್ತಿಯಿಂದ ವ್ಯಕ್ತಿಗೆ ರಕ್ಷಣೆಯನ್ನ ನಾವು ಮಾಡ್ತಾ ಹೋಗ್ಬೇಕಾಗುತ್ತೆ ಅಲ್ವಾ? ನಂತರ ಕಡಿಮೆ ಚಾಣಾಕ್ಷತನ ಹೊಂದಿರುವ ಆಟಗಾರರನ್ನ ಎದುರಾಳಿ ತಂಡದಿಂದ ರಕ್ಷಣೆ ಮಾಡಬೇಕು. ಒಂದು ಸ್ವಲ್ಪ ಎಲ್ಲರ 5 ಬೆರಳು ಸಣ್ಣಾಗ್ರ, 5 ಜನ ಆಟಗಾರ 5 ವರ್ಷ ಸಣ್ಣ, ಒಬ್ಬ ಚೆನ್ನಾಗಿ ಆಡ್ತಾನೆ ಒಬ್ಬ ಚೆನ್ನಾಗಿ ಆಡಲ್ಲ. ಏನಪ್ಪಾ ಅಂತಂದ್ರೆ ಕಡಿಮೆ ಒಂದು ಸ್ವಲ್ಪ ಚುರುಕುತನ ಕಮ್ಮಿ ಇರುತ್ತೆ ಅಲ್ವಾ? ಅಂತ ವ್ಯಕ್ತಿ ಹತ್ತಿರ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಎದುರಾಳಿ ತಂಡದವರು ಏನು ಆಕ್ರಮಣ ಮಾಡ್ತಾರಲ್ಲ ಅವರಿಂದ ನಾವು ರಕ್ಷಣೆಯನ್ನ ಮಾಡ್ಬೇಕಾಗುತ್ತೆ ಆ ವ್ಯಕ್ತಿಯನ್ನು. ಕ್ಲಿಯರ್? ಈಗ 3 ಸೆಕೆಂಡ್ ಹೇಳಿದೆ ನಾನು ಆಗಲೇ ಒಂದು ಪಾಯಿಂಟ್ ಹೇಳಿದೆ. 3 ಸೆಕೆಂಡ್ ರೋಲ್ ಹೇಳಿದೆ, 5 ಸೆಕೆಂಡ್ ರೋಲ್ ಹೇಳಿದೆ, 8 ಸೆಕೆಂಡ್ ರೋಲ್ ಹೇಳಿದೆ, ಮತ್ತೆ 24 ಸೆಕೆಂಡ್ ಬಳಸ್ತೇವೆ. ಯಾವ ಆಟದಲ್ಲಿ ಅಲ್ವಾ? 3 ಸೆಕೆಂಡ್ಗಳ ವಲಯ ಅಲ್ಲಿ ನಿಂತ್ಕೊಂಡಿರ್ತಾನೆ, ಸ್ಥಳದಲ್ಲಿ ನಿಂತ್ಕೊಂಡಿರ್ತಾನೆ ಅಲ್ವಾ? ಆದಷ್ಟು ಜಾಗೃತೆ ವಹಿಸ್ಬೇಕು ಅಲ್ವಾ? ಹುಷಾರಾಗಿ ಆಟ ಆಡ್ಬೇಕು ಅಲ್ವಾ? ನಿಮ್ ಕೈಯಿಂದ ಬಾಲ್ ತಗೊಂಡೋಗಿ ಏನ್ ಮಾಡ್ತಾರೆ ಎದುರಾಳಿ ತಂಡದ ಗೋಲ್ ಹಾಕೋ ಸಂದರ್ಭ ಅಂತಕ್ಕಂಥದ್ದು. ಹಾಗಾಗಿ ಬಹಳ ಜಾಗರೂಕತೆಯಿಂದ ಹುಷಾರಾಗಿ ಈ ಆಟವನ್ನ ನಾವು ಆಡಬೇಕಾಗತ್ತೆ ಅಲ್ವಾ? ನಿಮಗೆ ಏನಪ್ಪಾ ಅಂದ್ರೆ ನಿಮಗೊಂದು ಯೋಜನೆ ಏನು, ಕೆಲವು ಕೌಶಲ್ಯಗಳನ್ನ ಇನ್ನಿತರ ಬೇರೆ ಕೌಶಲ್ಯಗಳಂದ್ರೆ ಕೌಶಲ್ಯಗಳನ್ನ ಏನ್ ಮಾಡ್ಬೇಕಂದ್ರೆ ಪೂರಕ ಚಟುವಟಿಕೆಗಳಿಗೆ ನೀವು ಮಾಡಬೇಕಾಗತ್ತೆ. ಈ ಬಾಸ್ಕೆಟ್ ಬಾಲ್ ಚೆಂಡ ಅಂತಕ್ಕದ್ದು 3, 5, 6, 7 ಗಾತ್ರಗಳಲ್ಲಿ ಲಭ್ಯವಿದ್ದು ಅವುಗಳನ್ನ ಪುರುಷರು, ಮಹಿಳೆಯರು ಮತ್ತು 12 ವರ್ಷದ ಒಳಗಿನ ಬಾಲಕ ಬಾಲಕಿಯರಾಗಿ ಬಳಸ್ತಾರೆ. ನೋಡಿ ಬಾಲಕರಿಗೆ ಆ ಚೆಂಡನ್ನ ಇಷ್ಟೇ ನಂಬರ್ ಚೆಂಡ ಅಂತಾರೆ. ನಂಬರ್ 5 ಚೆಂಡ ಇರುತ್ತೆ, ನಂಬರ್ 6 ಇರುತ್ತೆ, ನಂಬರ್ 7 ಸಂಖ್ಯೆ ಇರುತ್ತೆ. ಆ ಚೆಂಡನ್ನ ಬಳಸ್ಬೇಕು. ಆಯಾ ಇರುತ್ತೆ, ಪುರುಷರಿಗೆ ಬೇರೆ ಬಳಸ್ಬೇಕು, ಮಹಿಳೆಯರಿಗೆ ಬೇರೆ ಬಳಸ್ಬೇಕು. ಬಾಲಕರಿಗೂ ತಲಿವೆಲ್ಲ ಬಾಲಕ ಬಾಲಕಿ
ನೀವು ಬಾಲಕಿಯರು ಅವರು ಅಲ್ವಾ? ಬಾಲಕಿಯರಿಗೆ ಬೇರೆ ಬಳಸಿ ಆಟವನ್ನ ಆಡಬೇಕಾಗುತ್ತೆ. ಅರ್ಥ ಆಯ್ತಾ? ಬಾಸ್ಕೆಟ್ ಬಾಲ್ ಬಗ್ಗೆ ನಿಮಗೆಲ್ಲ ಮಾಹಿತಿಯನ್ನ ತಿಳ್ಕೊಳ್ಳಿ. ಅರ್ಥ ಆಯ್ತಾ? ಈಗ ಇದರಲ್ಲಿ ಬರ್ತಕ್ಕಂಥ ಕೌಶಲ್ಯಗಳಾದ ಎಲ್ಲಿ ಹೊತ್ತು ಏನು ಎಂತೆಲ್ಲ ಮಾಹಿತಿಗಳನ್ನು ಈ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಹಾಗಾಗಿ ನಾನು ಈ ತರಗತಿ ನಿಮಗೆ